ಹಾಯ್ ಎಲ್ಲರಿಗೂ, ಎಲ್ಲ ಅಡುಗೆ ಮನೆಯವ್ರಿಗೂ ಸ್ವಾಗತ. ಇವತ್ತು ಕರಿಬೇವಿಂದು ಚಟ್ನಿ ಪುಡಿ ಮಾಡೋದಕ್ಕೆ ಕರಿಬೇವನ್ನ ಸ್ವಲ್ಪ ಕಿತ್ಕೊಂಡಿದ್ದೀನಿ. ಚೆನ್ನಾಗಿತ್ತು, ಸೊಪ್ಪು ಕೂಡ ಮಳೆಗಾಲ ಅಲ್ವಾ, ತುಂಬ ಚೆನ್ನಾಗಿರೋದು ಸಿಕ್ಕಿದೆ. ಇದನ್ನು ನೀಟಾಗಿ ನಾನು ಬಿಡಿಸ್ಕೊಂಡು ಒಲೆಯಲ್ಲಿ ಹುರ್ಕೊತೀನಿ. ಇವಾಗ ಚಟ್ನಿ ಪುಡಿ ಅದನ್ನು ತುಂಬ ಜನ ಇಷ್ಟಪಟ್ಟು ತಿನ್ನಲ್ಲ ಕರಿಬೇವನ್ನ, ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದದು. ಕಣ್ಣು ದಿಷ್ಟಿಗಾಗಲಿ, ತಲೆ ಕೂದಲಿಗಾಗಲಿ, ಕೂದಲು ಉದುರಲ್ಲ ಅಂತಾರೆ, ದಿಷ್ಟಿ ಚೆನ್ನಾಗಿ ಕಾಣಿಸ್ಕೊಳ್ಳುತ್ತೆ ಅಂತಾರೆ. ಒಟ್ಟು ಆರೋಗ್ಯಕ್ಕೆ ಒಳ್ಳೆಯದದು. ಅದನ್ನೆಲ್ಲ ಹಳೆ ಜನ ತಿನ್ನೋರು, ಆದರೆ ಈಗಿನವ್ರು ಯಾರೂ ಇಷ್ಟಪಡಲ್ಲ. ಅದನ್ನು ಅವಾಗವಾಗ ರೊಟ್ಟಿ ಚಪಾತಿಗೆ, ರಾಗಿ ರೊಟ್ಟಿಗೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮೊಸರು ಜೊತೆಗೆ ತಿಂತಾಯಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ಇಟ್ಟರೆ ಇದನ್ನು ತಿಂಗಳಗಂಟು ಇಟ್ಟು ನಾವು ತಿನ್ಬೋದು, ಕೆಟ್ಟೋಗಲ್ಲ ಅದು. ನೋಡಿ, ಈ ಥರ ಬಿಡಿಸ್ಕೊಂಡು ನಾನು ಇದನ್ನು ಒಲೆಯಲ್ಲಿ ಬಾಣಲಿ ಒಳಗೆ ಹಾಕ್ಕೊಂಡು ಹುರ್ಕೊತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ಇದನ್ನು ಒಲೆ ಹಚ್ಕೊಂಡು ಆಚೆ ಕಡೆ ನಾನು ಇದನ್ನು ಹುರ್ಕೊತಾ ಇರೋದು. ತುಂಬಾ ಅದ್ಭುತವಾಗಿತ್ತು. ಟೇಸ್ಟು ಕೂಡ ಏನು ಕಹಿ ಹೊಡಿಯಲ್ಲ. ಇದು ಕಾಳುಗಳೆಲ್ಲ ಹಾಕ್ಕೊಂಡು ಮಾಡೋದಲ್ವ. ನೋಡಿ, ಕಡಲೆ ಬೀಜ ಹುರ್ಕೊತಾ ಇದ್ದೀನಿ, ಮತ್ತು ನಾನು ಹೆಸ್ರು ಕಾಳು ಹಾಕ್ಕೊಂಡಿದ್ದೀನಿ, ತೊಗರಿಬೇಳೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ, ಮತ್ತು ಉದ್ದಿನಬೇಳೆ ಕೂಡ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. 4 ಥರ ಬೇಳೆ ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ಖಾರದ ಮೆಣಸಿನ್ಕಾಯಿ ಕೂಡ ನಾನು ಇವಾಗ ಸೇರಿಸ್ಕೊತೀನಿ. ಸ್ವಲ್ಪ ಬಡಿಗೆ ಮೆಣಸಿನ್ಕಾಯಿ ಕೂಡ ಕಲರ್ಗೆ, ಅದು ಕೂಡ ರುಚಿ ಕೂಡ ಇರುತ್ತೆ. ನಾನು ಹುರಿಬೇಕಾದ್ರೆ ಜೀರಿಗೆನ ಹಾಕಿಲ್ಲ, ಸ್ವಲ್ಪ ಬಿಸಿ ಇತ್ತು ಕಾಳು, ಅದರಲ್ಲೇ ಹಾಕ್ಬಿಟ್ಟು ನಾನು ಮುಚ್ಚಿಟ್ಟಿದ್ದೆ 5 ನಿಮಿಷ. ಅದು ಕಹಿ ಹೊಡೆಯುತ್ತೆ, ಅದನ್ನು ಹುರಿಯೋಕ್ಕೆ ಇಷ್ಟಪಡಲ್ಲ ನಾನು. ಉಪ್ಪು ಬಂದುಬಿಟ್ಟು ಬ್ಲ್ಯಾಕ್ ಉಪ್ಪು ಹಾಕ್ಕೊಂಡಿದ್ದೀನಿ, ಅದು ಒಳ್ಳೆಯದು ಆರೋಗ್ಯಕ್ಕೆ. ಬ್ಲ್ಯಾಕ್ ಉಪ್ಪು ಹಾಕ್ಕೊಂಡು ಎಲ್ಲನೂ ಸ್ವಲ್ಪವಾಗಿ ರುಬ್ಕೊಂಡು 1 ಅವರ್ ಇದನ್ನು ಬಿಸಿಲಲ್ಲಿ ನಾನು ಒಣಗಿಸ್ಕೊಂಡು ಆಮೇಲೆ ಡಬ್ಬದಲ್ಲಿ ಸ್ಟೋರ್ ಮಾಡಿಕ್ಕೊತೀನಿ. ಇದನ್ನು ನಾನು ಕೂಡ ಟೇಸ್ಟ್ ನೋಡಿದೆ, ಚಪಾತಿ ಮಾಡ್ಕೊಂಡಿದ್ದೆ. ಒಂದು ಚಪಾತಿ ಇದರಲ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು ಮೊಸರು ಹಾಕ್ಕೊಂಡು ತಿಂದೆ, ಸಖತ್ತಾಗಿತ್ತು. ಇಷ್ಟ ಆಯಿತು ನನಗೆ ಈ ಥರ ಚಟ್ನಿ ಅಂದರೆ ತುಂಬಾ ಇಷ್ಟ. ಒಂದ್ಸಲ ಟ್ರೈ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಬಾಯ್ ಫ್ರೆಂಡ್ಸ್.